ನಮಸ್ಕಾರ ಎಲ್ಲರಿಗೂ. ನಾವಂತರೂ ಆರಾಮಾಗಿದ್ದೀವ್ರಿ. ನೀವು ಕೂಡ ಆರಾಮಿದ್ದೀರ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ರೀ. 2025 ಅನ್ನೋದು ಎಲ್ಲರಿಗೂ ತುಂಬ ನೋವನ್ನು ಕೊಟ್ಟದ, ಹಾಗೆ ಕೆಲವೊಬ್ರಿಗೆ ಖುಷಿನೂ ಕೊಟ್ಟದ್ರಿ. ನಮ್ಮ ಜೀವನದಾಗಂತೂ ತುಂಬ ದೊಡ್ಡ ಕೆಟ್ಟ ಘಟನೆಗಳಾಗ್ಯಾವ. ನಮ್ಮ ಫ್ಯಾಮ್ಲಿ ಒಳಗೆ 2025 ಅನ್ನೋದು ನಮ್ಗೆ ಭಾಳ ನೋವು ಕೊಟ್ಟದೇ ಹೊರತು ಖುಷಿ ಅನ್ನೋದೇ ಇದ್ದಿದ್ದಿಲ್ಲ ನಮಗೆ. ಇನ್ನಾದರೂ ದೇವರು ನಮಗೂ ಸಹ ನಮ್ಮ ಫ್ಯಾಮ್ಲಿದವ್ರಿಗೂ ಖುಷಿ ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಕೇಳ್ಕೊತೀನಿ ರೀ. ಹಾಗೆ ನಿಮಗೂ ಸಹ ನಿಮ್ಮ ಜೀವನದ ಕೆಟ್ಟ ಘಟನೆಗಳ ಎಲ್ಲ ಹಾಗೆ ಕೆಟ್ಟ ಪರಿಸ್ಥಿತಿಗಳು ಕಡಿಮೆಯಾಗಿ ಹೊಸ ವರ್ಷದಲ್ಲಿ ಎಲ್ಲರೂ ಖುಷಿಯಾಗಿರಿ ಎಂದು ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ತಿಳಿಸುತ್ತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏಕಾದಶಿ ದಿನ ಆಗಿತ್ತು, ಹಾಗಾಗಿ ಹೊರಗಡೆ ಹೋಗಿದ್ವಿ, ರಾಮ ಮಂದಿರಕ್ಕೆ ಹೋಗಿದ್ವಿ. ಇದು ಪ್ಲೇಸ್ ಏನು ನೋಡ್ತಿದ್ದೀರಿ, ಇಲ್ಲಿ ಸಂಜೆ ಟೈಮಲ್ಲಿ ಫಂಕ್ಷನ್ ಇತ್ತು ರೀ, ಅಂದರೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದು. ಇಲ್ಲಿ ನೈಟ್ ವ್ಯೂ ಈ ಥರ ಇತ್ತು, ಈ ಥರ ರೆಡಿ ಮಾಡಿದರು. ಇದೇನಿದು ಫಂಕ್ಷನ್ ಅಂತೀರಿ, ನ್ಯೂ ಇಯರ್ ಸೆಲೆಬ್ರೇಷನ್ ಇತ್ತು. ಇಲ್ಲಿ ಬಾಲಿವುಡ್ ಸಿಂಗರ್ಸ್ ಎಲ್ಲ ಬರೋರಿದ್ರು, ಹಾಗಾಗಿ ಫಂಕ್ಷನ್ 8 ಗಂಟೆ ಸ್ಟಾರ್ಟ್ ಇತ್ತು. ನಾವು 7:30 ಅದು ಹೋಗಿದ್ವಿ. ಇನ್ನೂ ಜನ ಬರ್ತಾಯಿದ್ರು, ತುಂಬ ಜನ ಬರೋರಿದ್ರು. ದಮ್ಮನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗಾಗಿ 2 ಫಂಕ್ಷನ್ ಇದ್ದು ರೀ. ಇದು ಬೀಚ್ ದಂಡೆಯಲ್ಲಿರೋ ಫಂಕ್ಷನ್. ಕೂತ್ಕೊಂಡು ನೋಡ್ಬೋದು. ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡೋರು ಸಹ ಎಂಜಾಯ್ ಮಾಡ್ಲಕ್ಕಂತ ಹೇಳಿ ಎಲ್ಲ ಸ್ಟೇಜ್ ಹಾಕಿದ್ರು. ಇವಾಗ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು ರೀ. ಅಲ್ಲಲ್ಲಿ ಸ್ಕ್ರೀನ್ ಸಹ ಇಟ್ಟಿದ್ರು. ಗುಜರಾತಿ ಸಿಂಗರ್ಸ್ ಎಲ್ಲ ಬಂದಿದ್ರು, ಗುಜರಾತಿ ಸಾಂಗ್ ಎಲ್ಲ ಹಾಡ್ತಿದ್ರು. ಹಾಗೆ ಏಕಾದಶಿನೂ ಸಹ ಇತ್ತಲ್ರಿ, ಕೆಲವೊಂದು ಕೀರ್ತನೆಗಳು ಸಹ ಇದ್ದು. ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕೆ ಪೂರಾ ಪಬ್ಲಿಕ್ ಅಲ್ಲೇ ಇತ್ತಂತ ಹೇಳ್ಬೋದು. ತುಂಬ ಜನ ಇದ್ರಿ, ಭಾಳ ರಶ್ ಇತ್ತು, ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಇಲ್ಲಿ ಪ್ರತಿ ಸ್ಟೇಟ್ದವ್ರನ್ನೂ ನೋಡ್ಬೋದ್ರಿ. ಇಲ್ಲಿ ಒಂದೇ ಸ್ಟೇಟ್ದವ್ರು ಇಲ್ಲ, ಇವರು ಬರೀ ಗುಜರಾತ್ದವರೇ ಇಲ್ಲ, ಗುಜರಾತ್, ಕರ್ನಾಟಕ ಈ ಥರ ಎಲ್ಲ ಸ್ಟೇಟಿನ ಜನರಿದ್ದರು. ಮಹಾರಾಷ್ಟ್ರದವ್ರನ್ನೂ ಇದ್ದರು. ಹಾಗೆ ಎಲ್ಲ ಥರ ಜನ ನೋಡಿದ್ವಿ ನಾವು, ನೇಪಾಳಿ, ಹಾಗೆ ತುಂಬ ಜನ ಇತ್ತು, ಭಾಳ ಕ್ರೌಡ್ ಇತ್ತು. ಇನ್ನು ಫಂಕ್ಷನ್ನೇ ಸ್ಟಾರ್ಟ್ ಆಗಿರಲಿಲ್ಲ ಅಂದ್ರೂ ಇಷ್ಟೊಂದು ಕ್ರೌಡ್ ಇತ್ತು. ಏಕಾದಶಿನೂ ಇತ್ತಲ್ರಿ, ಹಾಗಾಗಿ ಸ್ವಲ್ಪ ಕೀರ್ತನೆಗಳು ಸಹ ಹಾಕಿದ್ರು. ತುಂಬ ಚಂದ ಮಾಡ್ತಾಯಿದ್ರು ಕೀರ್ತನೆ ಎಲ್ಲ. ಗುಜರಾತ್ ಕಡೆಗೆ ಜಾಸ್ತಿ ಕೃಷ್ಣನ ಆರಾಧನೆ ಮಾಡ್ತಾರಲ್ಲ, ಹಾಗಾಗಿ ಕೃಷ್ಣನ ಕುರಿತ ಕೀರ್ತನೆಗಳೆಲ್ಲ ಇದ್ದು. ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ಒಂದು ಮಂತ್ರನೇ ಎಷ್ಟು ಚಂದ ಹೇಳ್ತಾ ಇದ್ರಂದ್ರಿ. ಪೂರಾ ಅವ್ರ ಫಂಕ್ಷನ್ನೇ ಈ ಮಂತ್ರದ ಮೇಲೆ ಇತ್ತು. ತುಂಬ ಚಂದ ಹೇಳ್ತಾ ಇದ್ರು. ಎಲ್ಲರೂ ಜಪ ಮಾಡ್ಕೋತಾ ಅವರು ಕುಣಿಯೋದು ನೋಡೋದೇ ಒಂಥರ ಚಂದ ಅನಿಸ್ಲತ್ತಿತ್ತು ನಮಗೆ.
ಈ ಫಂಕ್ಷನ್ ನಡೆಯುವಾಗ ನಮಗೆ ಅನಿಸಿದ್ದೇನೆಂದ್ರೆ ಪಬ್ಲಿಕ್ಕಲ್ಲಿ ಅಷ್ಟೊಂದು ಉತ್ಸಾಹ ಇರಲಿಲ್ಲ. ಅಂದರೆ ಕೃಷ್ಣ ರಾಮನ ಹೆಸರಲ್ಲೆಲ್ಲ ಜಪ ಮಾಡೋ ಥರ ಇತ್ತು ಇದೆಲ್ಲ. ನಮಗನ್ಸಿದ್ದು ಮಕ್ಕಳನ್ನ ನಾವು ಯಾವ ಥರ ಬೆಳೆಸ್ಲತ್ತೀವಿ, ಇವಾಗಿನ ಜನ್ರೇಷನ್ದಾಗ ಮಕ್ಕಳು ಹೆಂಗೆ ಬೆಳೆಯಕತ್ತಾರ ಅದೊಂದು ಬೇಜಾರು ಅನಿಸ್ಲತ್ತಿತ್ತು ರೀ. ನಮ್ಮದು ದೇಶದ್ದು ಏನದ ಬುನಾದಿ ಅದನ್ನೆಲ್ಲ ನಾವು ಮರೆತು ಬೇರೆ ಥರನೇ ಬೆಳೀತಾ ಇದ್ದೀವಿ. ಇವಾಗ ದೇವ್ರ ಹೆಸರು ಸಹ ಪಬ್ಲಿಕ್ನಲ್ಲಿ ಹೇಳಕ್ಕೆ ನಾಚ್ಲತ್ತೀವೇನೋ ಅನಿಸ್ಬಿಡ್ತು ನನಗೂ ಕೂಡ. ಅದರೊಳಗೆ ನಾವು ಸಹ ಬಂದ್ವಿ. ನಾವು ಕೂಡ ಪಬ್ಲಿಕ್ನಲ್ಲಿ ಒಂಥರ ಬಿಹೇವ್ ಮಾಡ್ತೀವಿ. ದೇವ್ರ ಹೆಸರೆಲ್ಲ ಹೇಳುವಾಗ ಮುಜುಗರ ಪಡ್ತೀವಿ ರೀ. ನಮ್ಮ ಮನಸ್ಥಿತಿ ಯಾವ ರೀತಿದಾಗ ಅನ್ನೋದು ಗೊತ್ತಾಗಲಿಲ್ಲ. ನನ್ನ ನೋಡೇ ಬೇಜಾರು ಅನಿಸ್ಬಿಡ್ತು. ನಾವೇ ಹಿಂಗಂದ್ರೆ ನಮ್ಮ ಮಕ್ಕಳು ಹೆಂಗೆ ಇರ್ತಾರ ಅಂತ ಅನಿಸ್ಬಿಡ್ತು ರೀ. ಆದಷ್ಟು ನಾವು ನಮ್ಮ ಮಕ್ಕಳಿಗೆ ನಮ್ಮ ದೇಶದ ಸಂಸ್ಕೃತಿ ಎಲ್ಲನೂ ಕಲಿಸ್ಕೊಂಡು ಹೋಗ್ಬೇಕಂತ ಹೇಳಿ ಆಸೆ ರೀ, ಅಷ್ಟೇ. ನಮಗಂತೂ ಇಲ್ಲಿ ಈ ಹುಡುಗಿಗೆ ನೋಡಿ ಖುಷಿ ಆಯ್ತು ರೀ. ಅವಳು ಎಷ್ಟು ಚಂದ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬಾರಿಸ್ತಾ ಇದ್ರು ಅಂದ್ರೆ ಭಾಳ ಖುಷಿ ಅನ್ನಿಸ್ತು. ಅವಳು ಸಣ್ಣ ವಯಸ್ಸಿನ ಹುಡುಗಿ, ಅದು 7th ಸ್ಟ್ಯಾಂಡರ್ಡ್ ಅಂತ ಇನ್ನೂ ಹೇಳ್ತಾ ಇದ್ರು ಅವರು. ಇದೇನಪ್ಪ ಈ ಹುಡುಗಿ ಹಿಂಗೆ ಕುಣಿತಿದ್ದಾಳೆ ಅಂತ ಅನ್ಲತ್ತೀರಿ. ನನ್ನ ಮಗಳು ಅದಾಳ್ರಿ, ಪುಟ್ಟ ಲಕ್ಷ್ಮಿ ಆಕಿ. ಎಷ್ಟು ಎಂಜಾಯ್ ಮಾಡ್ಲತ್ತೀಳಂದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿಳಕಿ. ನ್ಯೂ ಇಯರ್ ಸೆಲೆಬ್ರೇಷನ್ ಅಂತೂ ಸೂಪರ್ ಆಗಿತ್ತು ಆಕಿಂದು. ಟೈಮ್ 11 ಗಂಟೆ ಆಗಿತ್ತು. ಅವಾಗೂ ಎಚ್ಚರಿದ್ದು ಅಷ್ಟೊಂದು ಮ್ಯೂಸಿಕ್ಕಿಗೆ ಹಂಗೆ ಸ್ಟೆಪ್ ಹಾಕ್ಲತ್ತಿಳ್ರಿ ನನ್ನ ಮಗಳು. ಇಷ್ಟೊಂದು ರಶ್ ಇತ್ತು ನೋಡ್ಬೋದು. ಪೂರ ಪಬ್ಲಿಕ್ ಇಲ್ಲೇ ಇತ್ತು. ಟೈಮ್ 11 ಗಂಟೆ ಹಂಗೆ ಆಗ್ಲಾಕ್ ಬಂದಿತ್ತು ರೀ. ದಮನ್ ಪೂರ ಎಚ್ಚರಿತ್ತು ಅಂತ ಹೇಳ್ಬೋದು. 1-2 ಫಂಕ್ಷನ್ ಸೆಟ್ ಆಗಿದ್ದು ಇದೇ ಥರ ದೊಡ್ಡ ಫಂಕ್ಷನ್. ರೆಗ್ಯುಲರ್ ಫಂಕ್ಷನ್ ಅಂತೂ ಮನೇಲಿ ಮಾಡ್ತಿರ್ತಾರೆ ಕೆಲವೊಬ್ರು. ಇದು ದೊಡ್ಡ ಫಂಕ್ಷನ್ ಇತ್ತು. ಬಾಲಿವುಡ್ ಸಿಂಗರ್ಸ್ ಎಲ್ಲ ಬರೋರಿದ್ರು. ಫೇಮಸ್ ಬಾಲಿವುಡ್ ಸಿಂಗರ್ ಸಹ ಬಂದಿದ್ದರು. ಅವರನ್ನು ನೋಡಿ ನೀವು ಯಾರಂತ ಗೆಸ್ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ ಅವ್ರ ಹೆಸರು ನಿಮ್ಗೆ ಗೊತ್ತಿದ್ರೆ.
ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ನಾವು ಸಹ ಹೊಂಟಿದ್ವಿ. ಯಾಕಂದ್ರೆ ಥಂಡಿ ಭೀ ಜಾಸ್ತಿ ಇತ್ತು. ಬೀಚ್ ದಂಡೆ ಸ್ವಲ್ಪ ಥಂಡಿ ಜಾಸ್ತಿ ಅಲ್ರಿ, ಇಲ್ಲಿ ಹೊಳೆ ಅದಲ್ಲ, ಹಾಗಾಗಿ ಥಂಡಿ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ನನ್ನ ಮಗಳು ಸಹ ಇದ್ದಳಲ್ಲ, ಹಾಗಾಗಿ ಜಲ್ದಿನೇ ಬಂದ್ವಿ ನಾವು. ಹಾಗೆ ಬರುವಾಗ ಅಲ್ಲಿ ಏಕಾದಶಿ ನಿಮಿತ್ತವಾಗಿ ಪ್ರಸಾದನೂ ಸಹ ಇಟ್ಕೊಂಡಿದ್ರು. ಕೃಷ್ಣನ ಆರಾಧಕರು ಅನ್ನಿಸ್ತದ. ಅವರು ಕುಂಕುಮ ಅದು ಒಂಥರ ಹಚ್ಕೋತಾರಲ್ರಿ, ಗಂಧ ಅದೆಲ್ಲ ನೋಡಿದ್ರೆ. ಹಾಗೆ ನನ್ನ ಮಗಳಿಗೆ ಒಂದು ಬಲೂನ್ ಇಸ್ಕೊಡ್ತೀವಿ, ಲೈಟಿಂಗ್ ಬಲೂನ್. ಇವರು ದೊಡ್ಡ ಬಿಸ್ನೆಸ್ ರೀ, ಇವತ್ತು ಸಿಕ್ಕಾಪಟ್ಟೆ ಜನರು ಇದ್ದರು. ನನ್ನ ಮಗಳನ್ನೂ ಸಹ ತೊಗೊಂಡ್ರು. ಮಕ್ಕಳೆಲ್ಲ ಭಾಳ ಇದ್ರಲ್ರಿ, ತುಂಬ ಖರೀದಿ ಮಾಡಿರ್ತಾರೆ ಜನ ಎಲ್ಲ. ಈ ಜನರಿಂದ ಹೇಗೋ ಪಾಸಾಗಿ ಬಂದ್ವಿ, ಇಷ್ಟು ರಶ್ ಇದ್ರೂ ಕೂಡ. ಆದ್ರೆ ಗಾಡಿ ತೆಗೆಯೋದೇ ದೊಡ್ಡ ಹೈರಾಣಾಗಿದ್ದು ಬರ್ರಿ ನಮಗಂತೂ. ತುಂಬ ಟ್ರಾಫಿಕ್ ಇತ್ತು. ಅಂದ್ರೆ ಗಾಡಿಯನ್ನು ತುಂಬ ರಶ್ಶಾಗಿ ಹಚ್ಚಿಬಿಟ್ಟಿದ್ರು ಎಲ್ಲರೂ. ಒಂದು ಏರಿಯಾದಾಗ ಎಲ್ಲರೂ ಹಚ್ಚಿಬಿಟ್ಟಾರಿ, ಗಾಡಿ ತೆಗೆಯೋದೇ ಕಷ್ಟ ಆಗಿಬಿಟ್ಲತ್ತಿತ್ತು. ಆ ವಿಡಿಯೋವನ್ನು ಮಾಡ್ಲಕ್ಕೆ ಹೋಗ್ಲಿಲ್ಲ ರೀ, ಅದು ಮಾಡೋಕ್ಕೆ ಆಗಲಿಲ್ಲ ನಮ್ಗೆ. ಅವ್ರು ಹಾಡೋ ಸಾಂಗಿಗೆ ಪ್ರತಿಯೊಬ್ಬರು ಎಂಜಾಯ್ ಮಾಡ್ಲತ್ತಿರು. ನಮ್ಗೆ ಭಾಳ ಇಷ್ಟ ಆಯ್ತು ರೀ. ನೋಡ್ಬೋದು ಎಲ್ಲರೂ ಎಷ್ಟು ಖುಷಿಯಾಗಿ ಹ್ಯಾಪಿಯಾಗಿ ಅದಾರ ಅಂಥೇಳಿ. ನ್ಯೂ ಇಯರ್ ಸೆಲೆಬ್ರೇಷನ್ ಅಂತೂ ಸಿಕ್ಕಾಪಟ್ಟೆ ಜೋರಿತ್ತು ಇಲ್ಲಿ ದಮನಲ್ಲಿ. ನಾವು ಸಹ ಎಂಜಾಯ್ ಮಾಡಿದ್ವಿ ಹಾಡೆಲ್ಲ ಕೇಳಿಕೊಂಡು. ಇಲ್ಲಿ ಸಮುದ್ರ ಆದ್ರಿ, ನದಿ ಅದ. ಈ ಥರ ಬೀಚ್ ದಂಡೆಯಲ್ಲಿ, ಅಂದ್ರೆ ಸಮುದ್ರದ ದಂಡೆಯಲ್ಲಿ ಈ ಥರ ಫಂಕ್ಷನ್ ಇದ್ರೆ ಯಾರು ಮಿಸ್ ಮಾಡ್ತಾರೆ ಹೇಳ್ರಿ. ಅದರಲ್ಲೂ ನ್ಯೂ ಇಯರ್ ಸೆಲೆಬ್ರೇಷನ್ ಈ ಥರ ಬೀಚ್ ದಂಡೆಯಲ್ಲಿ ಇದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು ನಾವು. ನೋಡ್ಬೋದು ಯಾವ ಥರ ಜಂಗುಳಿ ಇತ್ತಂತ ಹೇಳಿ. ಪೂರ ದಮನೆಲ್ಲ ಇದೇ ಥರ ಇತ್ತು. ಇಲ್ಲಿ ಪೊಲೀಸ್ ವ್ಯವಸ್ಥೆ ಅಂತ ಭಾಳ ನೀಟಾಗಿ ಆಗಿತ್ತು ರೀ. ಯಾಕಂದ್ರೆ ಎಲ್ಲ ಕಡೆ ಡ್ರಿಂಕ್ಸ್ ಮಾಡೆಲ್ಲ ತಿರುಗ್ತಿರ್ತಾರೆ, ಗಾಡಿ ಆ ಕಡೆ ಈ ಕಡೆ ಹೋಗ್ತಾವಂತ ಹೇಳಿ ಈ ರೋಡೇ ಬಂದ್ ಮಾಡಿ ಎಲ್ಲಿ ಟ್ರಾಫಿಕ್ ಆಗ್ಲಾರ್ದಂಗೆ ಮೇಂಟೈನ್ ಮಾಡಿದ್ರು. ಪ್ರತಿಯೊಂದು ಸರ್ಕಲ್ ಹತ್ರ ಪೊಲೀಸ್ ನಿಂತಿದ್ರು. ಹಾಗೆ ಆಂಬುಲೆನ್ಸ್ ವ್ಯವಸ್ಥೆ ಇತ್ತು, ಅಗ್ನಿಶಾಮಕದ ಗಾಡಿ ಸಹ ಇತ್ತು. ಎಲ್ಲ ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿ ಈ ಪ್ರೋಗ್ರಾಮ್ ನಡೆಸ್ಲತ್ತಿದ್ರು. ತುಂಬ ಜನ ಇರ್ತಾರಲ್ಲ, ಹಾಗಾಗೇನು. ಮೊದಲೇ ದಮನಲ್ಲಿ ದಾರು ಬೇರೆ ಸಸ್ತ ಅಲ್ರಿ, ಭಾಳ ಸೇಫ್ಟಿ ಮುಖ್ಯ. ಇಲ್ಲಿ ಫ್ಯಾಮ್ಲಿಗಳು ನೋಡಿ ಖುಷಿ ಅನ್ಸ್ಲತ್ತಿತ್ತು. ಎಲ್ಲರೂ ತಮ್ಮ ಫ್ಯಾಮ್ಲಿಗಳ ಜೋಡಿ ಬಂದಿದ್ರು, ತುಂಬ ಎಂಜಾಯ್ ಮಾಡ್ತಾ ಇದ್ರು. ಈ ಥರ ಬೀಚ್ ದಂಡೆಯಲ್ಲಿ ಫ್ಯಾಮ್ಲಿ ಜೊತೆ ಊಟ ಎಲ್ಲ ಮಾಡ್ತಾ ಇದ್ರು. 2025 ಕೊನೆ ಊಟ. ಅಂದರೆ ಸುಮ್ಮನೆ ಅಂದರೆ 2025 ಮುಗಿದು 26 ಬರ್ತದಲ್ರಿ, ಅದನ್ನು ಈ ಥರ ಬೀಚ್ ದಂಡೆಯಲ್ಲಿ ಫ್ಯಾಮ್ಲಿ ಜೊತೆ ಸ್ಪೆಷಲಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಕುಂತ್ರೆ ಎಷ್ಟು ಮಜಾ ಅನಿಸ್ತದ. ಇನ್ನೂ ಫಂಕ್ಷನ್ ನಡೆದಿತ್ತು, ನಾವು ಸ್ವಲ್ಪ ಬೇಗನೆ ಹೋದ್ವಿ. ನಾವು ಇದು ಏನು ವಿಡಿಯೋ ತೋರಿಸ್ಲತ್ತೀವಿ ರೀ, ನೀರು ಎಷ್ಟು ಒಳಗಿರ್ತಾವ ನೀವು ನೋಡಿರ್ಬೋದು ಹಿಂದಿನ ವಿಡಿಯೋಗಳಲ್ಲಿ. ಜಾಸ್ತಿ ನಾವು ಬರೋದೇ ಬೀಚ್ ಸೈಡೇ ಬರೋದು, ಇಲ್ಲಿ ಬೀಚ್ ಜಾಸ್ತಿ ಅದಾವ. ಹಾಗಾಗಿ ನಿಮಗೆ ತೋರಿಸಿದ್ದೀವಿ ಲಾಸ್ಟ್ ವಿಡಿಯೋದಲ್ಲೆಲ್ಲ ನೀರು ಎಷ್ಟು ಒಳಗೆ ಹೋಗಿರ್ತಾವ. ಅಂದರೆ ಇಷ್ಟೊಂದು ಲೇಟಾಗಿ ನಾವು ಯಾವತ್ತೂ ಬೀಚ್ ದಂಡೆಯಲ್ಲಿ ಬಂದವರಲ್ಲ. ಇವಾಗಂತೂ ನೀರು ನೋಡಬೇಕು, ನಾವು ಕುಂದಿರ್ತೀವಿ ಅಲ್ರಿ, ಅಲ್ಲಿ ಬಂದು ಹತ್ಲತ್ತೀವಿ ನೀರು. ಅಂದ್ರೆ ಅಷ್ಟು ನೀರು ಒಳಗಡೆ ಇರೋ
ಇರೋದು ರಾತ್ರಿ ಆದಂಗೆ ಎಷ್ಟು ಮೇಲ್ಗಡೆ ಬರ್ತಾವೆ ನೀರು ಅಂತೇಳಿ. ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಟೈಮ್ ನೋಡಿದ್ವಿ 12 ಗಂಟೆ ಆಗಿತ್ತು. ಹೊರಗಡೆ ಈ ಥರ ಪಟಾಕಿ ಸದ್ದು ಬರ್ಲತ್ತಿತ್ತು. ಪಟಾಕಿ ಅಲೌ ಇರಲಿಲ್ಲ. ಪೊಲೀಸರು ಮೊದಲೇನೆ ಪಟಾಕಿ ಎಲ್ಲ ದುಕಾನ್ಗಳನ್ನು ಮುಚ್ಚಿಸ್ಬಿಟ್ಟಿದ್ರಿ. ಅಂದ್ರೂ ಸಹ ಜನ ಬಿಡಬೇಕಲ್ರಿ. ನಮ್ಮ ಜನ ನ್ಯೂ ಇಯರ್ ಅಂದ್ರೆ ಸಿಂಪಲಾಗಿ ಮಾಡೋ ಜನನೇ ಇಲ್ಲ. ಅವ್ರಿಗಂತೂ ನ್ಯೂ ಇಯರಲ್ಲಿ ಚಿಕನ್ ನಾನ್ ವೆಜ್ ಇದ್ದವ್ರಿಗೆ ಬೇಕೇ ಬೇಕು. ಹಾಗೆ ಪಟಾಕಿ, ಅದರ ಜೊತೆ ಡ್ರಿಂಕ್ಸ್ ಕುಡಿಯೋರು ಡ್ರಿಂಕ್ಸ್ ಅಂತೂ ಮಿಸ್ ಮಾಡಲ್ಲಲ್ರಿ. ನಮ್ಮ ಜನ ಹಾಗೆ ಅಲ್ಲ. ಪಟಾಕಿ ಸದ್ದು ಕೇಳ್ತಾ ಇತ್ತು. ನಾವು ಮನೆಗೆ ಬರೋ ಅಷ್ಟ್ರಾಗ ಟೈಮ್ನೂ ಆಗಿತ್ತು ರೀ. ಎಲ್ಲರಿಗೂ ಗೊತ್ತಿರಂಗೆ ನಮ್ಮ ಭಾರತ ದೇಶದ ಬೆನ್ನೆಲುಬು ಕೃಷಿ ರೀ. ಕೃಷಿ ಅಂದ್ರೆ ನಮ್ಮ ರೈತರು. ನಮ್ಮ ದೇಶಕ್ಕೆ ಹೊಸ ವರ್ಷ ಬರೋದು ಯುಗಾದಿ ನಂತರ. ಅಂದ್ರೆ ಯುಗಾದಿ ಟೈಮ್ದಾಗ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು. ಅದೇ ನಮ್ಮ ದೇಶದ ಸಂಪ್ರದಾಯ. ಆದ್ರೂ ಕೂಡ ಜನರು ಖುಷಿಗಾಗಿ ಕ್ಯಾಲೆಂಡರ್ ಬದಲಾವಣೆ ದಿನದಂತೂ ಮಾಡ್ತೀವಲ್ರಿ. ಇದು ಇಲ್ಲಿ ಕ್ಯಾಲೆಂಡರಲ್ಲಿ ವರ್ಷ ಬದಲಾವಣೆ ಆಗ್ತದೆ ಅಷ್ಟೇ ರೀ. ನಮ್ಮ ದಿನಗಳೇನು ಬದಲಾವಣೆ ಆಗಲ್ಲ. ಆದ್ರೂ ಒಂದು ಶಿಸ್ತಿನ ಜೀವನ ರೂಢಿಸ್ಕೊಳ್ಳೋಣ. ಹಿಂದಿನ ಜೀವನ ಏನಿತ್ತು ಅದರಲ್ಲಿ ಕೆಲವೊಂದು ನೆಗೆಟಿವನ್ನು ತೆಗೆದು ಹಾಕಿ ಪಾಸಿಟಿವನ್ನು ಬೆಳೆಸ್ಕೊಂಡು ಹೋಗೋದಕ್ಕೆ ಮೆಂಟಲಿ ನಾವು ಸೆಟ್ ಆಗ್ಬೋದಲ್ಲ. ಅದಕ್ಕೋಸ್ಕರ ಹಿಂದಿನ ಎಲ್ಲ ಕೆಟ್ಟ ಪರಿಸ್ಥಿತಿಗಳನ್ನು ಮರೆತು ಒಳ್ಳೆಯ ಕಡೆಗೆ ಸಾಗೋಣ.